ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಆ ಪ್ರಕರಣ ಸಂಬಂಧ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ಅವರು ದೂರು ಕೊಟ್ಟಿದ್ರು. ಅವ್ರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ಫೈಲ್ ಮಾಡಲಾಗಿದೆ. ಗಂಭೀರ ಆರೋಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಮುನಿರತ್ನ ಅವರು ಕೊಟ್ಟಂತಹ ದೂರಿನ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮೇಲೆ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ಸೇರಿಸಿದ್ದಾರೆ ಮುನಿರತ್ನ. ನಿನ್ನೆ ಮೊಟ್ಟೆ ಎಸ್ದಾಗಿತ್ತು ಮುನಿರತ್ನ ಅವ್ರ ಮೇಲೆ. ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ರು. ಸಡನ್ ಆಗಿ ಮೊಟ್ಟೆಯಿಂದ ಅವ್ರ ಮೇಲೆ ದಾಳಿ ಮಾಡಲಾಗುತ್ತೆ. ಮೊಟ್ಟೆಗಳನ್ನು ಎಸಿತಾರೆ. ತಕ್ಷಣ ಅಲ್ಲಿದ್ದಂಥ ಪೊಲೀಸರು ಅವರ ಬೆಂಬಲಿಗರು ಅವರನ್ನ ರಕ್ಷಣೆ ಮಾಡ್ತಾರೆ. ನಿನ್ನೆ ಪ್ರತಿಭಟನೆ ಕೂಡ ಮಾಡಿದ್ರು ಮುನಿರತ್ನ. ಗಂಭೀರ ಆರೋಪ ಮಾಡಿದ್ರು, ನನ್ನ ಕೊಲೆಗೆ ಸಂಚು ರೂಪಿಸಲಾಗಿದೆ, ನನಗೇನಾದ್ರೂ ಆಯ್ತು ಅಂತಂದ್ರೆ ಅದಕ್ಕೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮಾ ಹನುಮಂತರಾಯಪ್ಪ ಅಂತೆಲ್ಲ ಹೇಳಿ, ಜೊತೆಗೆ ಪ್ರಕರಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ಸೇರಿಸಿದ್ದಾರೆ. ನನಗೆ ಕೊಲೆ ಬೆದರಿಕೆ ಇದೆ, ಗನ್ಮ್ಯಾನ್ ಅವಶ್ಯಕತೆ ಇದೆ, ಭದ್ರತೆ ಕೊಡಿ ಅಂತ ಕೇಳಿದೆ, ಆದ್ರೆ ಇದುವರೆಗೂ ಕೊಟ್ಟಿಲ್ಲ. ಇದು ಮುನಿರತ್ನ ಅವರು ಮಾಡಿರುವಂತಹ ಗಂಭೀರ ಆರೋಪಗಳು. ಈ ಬಗ್ಗೆ ಸರ್ಕಾರ, ರಾಜ್ಯಪಾಲರಿಗೂ ಕೂಡ ನಾನು ಮನವಿ ಮಾಡಿಕೊಂಡಿದ್ದೆ. ಪೊಲೀಸರು ಎಫ್ಐಆರ್ ನಲ್ಲಿ ಗಂಭೀರ ಅಂಶಗಳನ್ನ ಉಲ್ಲೇಖ ಮಾಡಲಿದ್ದಾರೆ. ಒಂದು MLA ಈ ರೀತಿಯಾದಂತಹ ಅಂಶಗಳನ್ನ ಉಲ್ಲೇಖ ಮಾಡಿರೋದು. ನನಗೆ ಕೊಲೆ ಬೆದರಿಕೆ ಇದೆ, ಗನ್ಮ್ಯಾನ್ ಕೊಡಿ ಅಂತ ಹೇಳಿದ್ದೆ, ಭದ್ರತೆ ಕೊಡಿ ಅಂತ ಕೇಳಿದ್ದೆ, ಆದ್ರೆ ಇದುವರೆಗೂ ಕೊಟ್ಟಿಲ್ಲ. ಈ ಬಗ್ಗೆ ಸರ್ಕಾರ ಹಾಗೂ ರಾಜ್ಯಪಾಲರಿಗೂ ನಾನು ಮನವಿ ಮಾಡಿದ್ದೆ. ನಾನು ಕೋರ್ಟ್ಗೆ ಹೋದಾಗ ಇಬ್ರು ಬಂದು ಬೆದರಿಕೆ ಹಾಕಿದ್ರು. ವಕೀಲರ ರೂಪದಲ್ಲಿ ಲಾಯರ್ಸ್ ತರ ಬಂದು ನನಗೆ ಬೆದರಿಕೆ ಹಾಕಿದ್ರು. ನಮ್ಮ ಅಣ್ಣನ ನೀನು 1 ಲಕ್ಷ ವೋಟ್ನಿಂದ ಸೋಲಿಸ್ಬಿಟ್ಟಿದ್ಯಾ, ನಿನ್ನ ನಾವು ಸುಮ್ಮನೆ ಬಿಡಲ್ಲ ಅಂತ ನನಗೆ ಬೆದರಿಕೆ ಹಾಕಿದ್ರು. ಕಾಲ ಮಿಂಚಿಲ್ಲ, ಈಗಲೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡು, ಅಲ್ಲಿ ಕುಸುಮಾ ಶಾಸಕಿಯಾಗಿ ಹೆಬ್ಬಾಳ್ಕರ್ ರೀತಿ ಸಚಿವೆ ಆಗ್ತಾರೆ, ಇಲ್ಲ ಆದ್ರೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಥವಾ ಅರೆಸ್ಟ್ ಮಾಡಿಸ್ತೀವಿ, ನೀನು ಹೋದ ಕಡೆ ಮೊಟ್ಟೆ ಮತ್ತು ಆಸಿಡ್ ಇಂದ ದಾಳಿ ಮಾಡಿಸ್ತೀವಿ, ಚಪ್ಪಲಿ ಹಾರ ಹಾಕಿಸ್ತೀವಿ ಅಂತೆಲ್ಲ ನನಗೆ ಬೆದರಿಕೆ ಹಾಕಿದ್ದಾರೆ, ಹೆದರ್ಸಿದ್ದಾರೆ. ನನಗೆ ಗನ್ಮ್ಯಾನ್ಗಳ ಅವಶ್ಯಕತೆ ಇದೆ, ನನಗೆ ಕೊಲೆ ಬೆದರಿಕೆ ಇದೆ, ನನಗೆ ಭದ್ರತೆ ಕೊಡಿ ಅಂತ ಸರ್ಕಾರ ಕೇಳ್ಕೊಂಡಿದ್ದೆ, ಆದರೆ ಇದುವರೆಗೂ ಕೊಟ್ಟಿಲ್ಲ ಅಂತ ಪೊಲೀಸರ ಎಫ್ಐಆರ್ ನಲ್ಲಿ ಗಂಭೀರ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನಿನ್ನೆ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಸದ್ಯ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಎಫ್ಐಆರ್ ಫೈಲ್ ಆಗಿದೆ. ಒಂದಷ್ಟು ಗಂಭೀರ ಆರೋಪಗಳನ್ನ ಮುನಿರತ್ನ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಕೂಡ ಎಫ್ಐಆರ್ ನಲ್ಲಿ ದಾಖಲಿಸಲಾಗಿದೆ. ಸದ್ಯ ಈ ಪ್ರಕರಣದ ಅಪ್ಡೇಟ್ಸ್ ಏನಿದೆ? ಸಿಂಧೂರ, ಶಾಸಕ ಮುನಿರತ್ನಂ ಅವರು ಕೊಟ್ಟಿರುವಂಥ ಏನು ದೂರಿನ ಮೇಲೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಆ BNS ಆಕ್ಟ್ ಪ್ರಕಾರ 180 ಮತ್ತು ಅದೇ ರೀತಿ ಕೂಡ 190 ಪ್ರಕಾರ ಒಂದು FIR ಅನ್ನು ಕೂಡ ದಾಖಲೆಯನ್ನು ಮಾಡಿದ್ದಾರೆ. ಈ ಸಂಪೂರ್ಣವಾಗಿ FIR ಕಾಪಿಯನ್ನು ಓದಿದರೆ ಒಂದು ಕಡೆ ಗಂಭೀರತೆ ಕಾಣುತ್ತೆ, ಮತ್ತೊಂದು ಕಡೆ ಕಾಮಿಡಿ ಕಾಣುತ್ತೆ, ಮತ್ತೊಂದು ಕಡೆ ಇನ್ನೊಬ್ಬರನ್ನು ತೇಜೋವಧೆ ಮಾಡಿದಂಥ ರೀತಿಯಲ್ಲೂ ಕೂಡ 3 ರೀತಿಯಲ್ಲೂ ಕೂಡ ಈ ಒಂದು FIR ನಲ್ಲಿ ಸಾರಾಂಶ ಇದೆ. ಯಾಕೆ ಅಂತಂದರೆ ಆ ಶಾಸಕರು ದೂರಿನಲ್ಲಿ ಸಾರಾಂಶ ಏನಂತಂದರೆ ಅವ್ರು ಕೊಟ್ಟಿರೋಂಥದ್ದು, ನನಗೆ ಏನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು BJP ಅಭ್ಯರ್ಥಿ ಅಂತ ಡಾಕ್ಟರ್ CN ಮಂಜುನಾಥ್ ಪರ ಕೆಲಸ ಮಾಡಿದ್ದೆ. ಹಾಗಾಗಿ DK ಸುರೇಶ್ ಅವರು ಹೀನಾಯವಾಗಿ ಸೋಲನ್ನು ಕಂಡರು. ಅಂದಿನಿಂದಲೂ ಕೂಡ ನನಗೆ ಕೊಲೆ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ನಾನು ರಾಜ್ಯದ ಗುಪ್ತಚರ ಇಲಾಖೆಗೆ ಮತ್ತು ಅದೇ ರೀತಿಯಲ್ಲೂ ಕೂಡ ಸರ್ಕಾರಕ್ಕೂ ಮತ್ತು ರಾಜ್ಯಪಾಲರು ಕೂಡ ದೂರನ್ನು ಕೂಡ ಕೊಟ್ಟಿದ್ದೆ. ಅದೇ ರೀತಿಯಲ್ಲೂ ಕೂಡ ಗೌರ್ಮೆಂಟ್ಗೆ ನನಗೆ ಗನ್ಮ್ಯಾನ್ಗಳ ಅವಶ್ಯಕತೆ ಇದೆ, ಹಾಗಾಗಿ ಅಂಗರಕ್ಷಕರನ್ನು ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಸರ್ಕಾರದಿಂದ ನನಗೆ ಅಂಗರಕ್ಷಕರನ್ನು ಕೂಡ ಕೊಟ್ಟಿಲ್ಲ. ಇನ್ನು ಕಳೆದ ಬಾರಿ ನನಗೆ ಕೇಸ್ ಇದ್ದಾಗ ಸಿಟಿ ಸಿವಿಲ್ ಕೋರ್ಟ್ಗೆ ಇದೇ ತಿಂಗಳು 5ನೇ ತಾರೀಕು ಹೋಗಿದ್ದೆ. ಆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಇಬ್ಬರು ವಕೀಲರ ರೂಪದಲ್ಲಿ ಇಬ್ಬರು ಬಂದಿದ್ದರು. ಅವರು ಯಾರು ಅಂತ ನನಗೆ ಪರಿಚಯ ಇಲ್ಲ. ಅವರು ಬಂದು ನನಗೆ ಬೆದರಿಕೆಯನ್ನು ಹಾಕಿದ್ರು. ಏನಂತಂದರೆ ನಮ್ಮ ಅಣ್ಣನ ನೀನು 1 ಲಕ್ಷದ ವೋಟ್ದಿಂದ ಸೋಲಿಸ್ಬಿಟ್ಟಿದ್ಯಾ, ನಾವಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಅವತ್ತಿಂದ ನಮ್ಮಣ್ಣ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಇದರಿಂದಾಗಿ ನಮ್ಮಣ್ಣ ಸಂತೋಷವಾಗಿರಬೇಕಾದ್ರೆ ನಾರ್ತ್ ಕರ್ನಾಟಕ ಅಂದರೆ ಬೆಳಗಾಂನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ರೀತಿಯಾಗಿ ಸಂತೋಷವಾಗಿದ್ದಾರೋ ಅದೇ ರೀತಿಯಾಗಿ ಕೂಡ ಕುಸುಮಾನನ್ನು ನಾವು ನೋಡಬೇಕು. ಈ
ಹೀಗಾಗಿ ಈ ಕಾರಣದಿಂದಾಗಿ ನೀನು ಕೂಡಲೇ ಈ ಕ್ಷೇತ್ರದಲ್ಲಿ ಇನ್ನು ಕ್ಷೇತ್ರಕ್ಕೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಡು, ಇಲ್ಲ ಆದರೆ ನಿನ್ನ ಕಥೆಯನ್ನು ನಾವು ಸಂಪೂರ್ಣವಾಗಿ ಮುಗಿಸ್ತೀವಿ. ಇನ್ನೂ ಕೂಡ ಕಾಲ ಮುಂಚಿಲ್ಲ. ಯಾಕಂತಂದರೆ ಈಗಾಗಲೇ ನೀನು ರೇಪ್ ಕೇಸ್ನಲ್ಲಿ ಅದೇ ರೀತಿಯಲ್ಲೂ ಕೂಡ ಏನು ಕೊಲೆ ಬೆದರಿಕೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ಯಾ. ಮತ್ತೊಮ್ಮೆ ಜೈಲಿಗೆ ಹೋಗೋದು ಬೇಡ. ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀವಿ, ಅದೇ ರೀತಿಯಾಗಿ ಕೂಡ ಪೋಕ್ಸೋ ಕೇಸ್ಗಳನ್ನು ಹಾಕ್ತೀವಿ. ಎಲ್ಲಾದರೂ ಸಭೆಗಳಿಗೆ ಹೋದರೆ 150-200 ಜನನ ಸೇರಿಸಿ ಚಪ್ಪಲಿ ಹಾರನ್ನು ಹಾಕ್ಸ್ತೇವೆ, ಆಸಿಡ್ ದಾಳಿ ಮಾಡಿಸ್ತೇವೆ, ಕೋಳಿ ಮೊಟ್ಟೆಯನ್ನು ಹೊಡಿಸ್ತೇವೆ. ಅಷ್ಟು ಸಾಲದೆ ಅಂತ ನಿನ್ನ ಬಟ್ಟೆ ಬಿಚ್ಚಿ ನಿನ್ನ ಕಾರು ಕೂಡ ಬೆಂಕಿ ಹಚ್ತೇವೆ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ನಾನು ವಿಚಲಿತಗೊಂಡು ರಾಜ್ಯಪಾಲರಿಗೂ, ರಾಷ್ಟ್ರಪತಿಗೂ ಮತ್ತೆ INAಗೂ, ಗುಪ್ತಚರ ಇಲಾಖೆಗೂ ಕೂಡ ದೂರನ್ನು ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಈ ಒಟ್ಟಾರೆಗೆ ನನ್ನ ಪ್ರಾಣಕ್ಕೆ ಏನಾದರೂ ಹಾನಿ ಆದ್ರೆ DK ಸುರೇಶ್, ಶಿವಕುಮಾರ್ ಅವರೇ ನೇರವಾಗಿ ಕಾರಣ ಅಂತ ದೂರನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.